ಆದಿನಾಥ ಸಮಾರಂಭಾಂ ಶಂಕರಾಚಾರ್ಯ ಮಧ್ಯಮಾಂ ಪರಮಾನಂದನಾಥ ಪರ್ಯಂತಾಂ ಒಂದೇ ಗುರು ಪರಂಪರಾಂ. ಗುರು ಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಭಜೆ ಶ್ರೀಚಕ್ರ ಮಧ್ಯಸ್ಥಾಂ ದಕ್ಷಿಣೋತ್ತರಯೋ ಸದಾ ಶ್ಯಾಮಾ ವಾರ್ತಾಳಿ ಸಂಸೇವ್ಯಾಂ ಭವಾನೀಂ ಲಲಿತಾಂಬಿಕಾಂ. ಶ್ರೀ ಗುರುಭ್ಯೋ ನಮಃ. ಶ್ರೀಮಾತ್ರೇ ನಮಃ. ಪ್ರತಿ ಶುಕ್ರವಾರ ಸರಳವಾಗಿ ಲಕ್ಷ್ಮೀ ಪೂಜೆಯನ್ನ ಯಾವ ರೀತಿ ಮಾಡಬೇಕು ಅಂತ ಹೇಳಿ ಬಹಳಷ್ಟು ಜನ ನನಗೆ ಕೇಳಿದ್ರು. ಬಹಳ ಸುಲಭವಾಗಿ ಯಾವ ರೀತಿ ಮಾಡಬಹುದು, ಮಂತ್ರ ಬರದೇ ಇದ್ದವರು ಕೂಡ ಈ ಚಿಕ್ಕ ಚಿಕ್ಕ ಮಂತ್ರಗಳನ್ನ ಕಲಿತು ಕೂಡ ಮಾಡ್ಕೊಳ್ಬಹುದು. ಏನ್ ಮಾಡ್ಬೇಕು ಅಂದ್ರೆ, ನಾವೀಗ ಪೂಜೆಗೆಲ್ಲವನ್ನು ಸಿದ್ಧತೆ ಮಾಡ್ಕೊಂಡಿರ್ತೀವಿ, ದೀಪಗಳನ್ನ ರೆಡಿ ಮಾಡ್ಕೊಂಡಿರ್ತೀವಿ, ಪೀಠದ ಮೇಲೆ ಮಹಾಲಕ್ಷ್ಮಿ ಅಮ್ಮನವರ ಫೋಟೋ ಆಗ್ಲಿ ವಿಗ್ರಹವಾಗ್ಲಿ ಇಟ್ಕೊಂಡಿರ್ತೀವಿ, ಮತ್ತೆ ಹೂವು ಇತ್ಯಾದಿ ಪೂಜೆಗೆಲ್ಲ ಏನೇನ್ ಬೇಕು ಎಲ್ಲರಿಗೂ ಗೊತ್ತಿರುತ್ತೆ. ಆ ವಸ್ತುಗಳನ್ನೆಲ್ಲ ರೆಡಿ ಇಟ್ಕೋಬೇಕು. ಇಟ್ಕೊಂಡು ಇಲ್ಲಿ 2 ಆಚಮನ ಪಾತ್ರೆಗಳನ್ನ ಇಟ್ಕೋಬೇಕಾಗುತ್ತೆ. ಒಂದು ಭಗವಂತನಿಗೆ ಉಪಚಾರ ಮಾಡೋದಿಕ್ಕೆ, ಅಂದ್ರೆ ಮಹಾಲಕ್ಷ್ಮಿ ಅಮ್ಮನವರಿಗೆ ಉಪಚಾರ ಮಾಡೋದಕ್ಕೆ ಒಂದು ಇಟ್ಕೋಬೇಕು. ಇನ್ನೊಂದು ನಾವು ಆಚಮನ ಮಾಡೋದಕ್ಕೆ ಇಟ್ಕೋಬೇಕಾಗತ್ತೆ. ನಾವು ಆಚಮನ ಮಾಡತಕ್ಕಂತಹ ನೀರಿನಿಂದ ದೇವತೆಗೆ ಉಪಚಾರವನ್ನ ಮಾಡಬಾರ್ದು, ಅದು ಕೆಲ್ಸಕ್ಕೆ ಬರಲ್ಲ. ಕೇವಲ ನಾವು ಆಚಮನ ಮಾಡೋದಕ್ಕೆ, ಕೈ ತೊಳ್ಕೊಳ್ಳೋದಿಕ್ಕೆ ಇದಕ್ ಮಾತ್ರ ಇಟ್ಕೋಬೇಕು. ಮೊದಲು ನೀರನ್ನ ತಗೊಂಡು ಅಪವಿತ್ರ ಪವಿತ್ರೋವ ಸರ್ವಾವಸ್ಥಾಂಗತೋಪಿವ ಯಸ್ಮರೇತ್ ಪುಂಡರೀಕಾಕ್ಷ ಸಭಾಕ್ಯಾಭ್ಯಂತರ ಶುಚಿಹಿ ಅಂತ ಹೇಳಿ ಪೂಜಾ ದ್ರವ್ಯಗಳ ಮೇಲೆ ನೀರನ್ನ ಪ್ರೋಕ್ಷಣೆ ಮಾಡಬೇಕು. ನಂತರ ಗಣಪತಿಯನ್ನ ಪ್ರಾರ್ಥನೆ ಮಾಡಬೇಕು. ಶುಕ್ಲಾಂ ಭರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ ಅಗಜಾನನ ಪದ್ಮಾರ್ಕಂ ಗಜಾನನ ಮಹರ್ನಿಶಂ ಅನೇಕದಂತಂ ಭಕ್ತಾನಾಂ ಏಕದಂತಮುಪಾಸ್ಮಯೇ ಅಂತ ಹೇಳಿ ಗಣಪತಿಯನ್ನ ಪ್ರಾರ್ಥಿಸ್ಬೇಕು. ನಂತರ ಗುರುವನ್ನ ಪ್ರಾರ್ಥಿಸ್ಬೇಕು. ನಿಮಗೆ ಯಾವ ಗುರು ಇಷ್ಟನೋ ಆ ಗುರುವಿನ ಮಂತ್ರವನ್ನ ಹೇಳ್ಕೊಂಡು ಪ್ರಾರ್ಥನೆಯನ್ನ ಮಾಡ್ಕೊಳ್ಬೇಕು. ಗುರವೇ ಸರ್ವಲೋಕಾನಾಂ ವಿಷಜೇ ಭವರೋಗಿಣಾಂ ನಿದಯೇ ಸರ್ವ ವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮಃ ಅಂತ ಹೇಳಿ ಗುರುವಿಗೆ ನಮಸ್ಕಾರವನ್ನ ಮಾಡಿ, ಅಥವಾ ಜ್ಞಾನಾನಂದಮಯಂ ದೇವಂ ನಿರ್ಮಲ ಸ್ಫಟಿಕಾಕೃತಿಂ ಆಧಾರ ಸರ್ವ ವಿದ್ಯಾನಾಂ ಹಯಗ್ರೀವಮುಪಾಸ್ಮಯೇ ಅಂತ ಹೇಳಿ ಹಯಗ್ರೀವರನ್ನ ಸ್ಮರಿಸ್ಕೊಳ್ಬೇಕು. ಗುರು ಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಅಂತ ಹೇಳಿ ಗುರು ಪ್ರಾರ್ಥನೆಯನ್ನ ಮಾಡಿ ದೀಪಾರಾಧನೆಯನ್ನ ಮಾಡಬೇಕು. ದೀಪಾರಾಧನೆಯನ್ನ ಮಾಡ್ತಾ ಈ ಶ್ಲೋಕವನ್ನ ಹೇಳಬೇಕಾಗತ್ತೆ. ದೀಪತ್ವಂ ಬ್ರಹ್ಮರೂಪೋಸಿ ಜ್ಯೋತಿಷಾಂ ಪ್ರಭುರವ್ಯಯಃ ಸೌಭಾಗ್ಯಂ ದೇಹಿ ಪುತ್ರಾಂಶ್ಚ ಸರ್ವಾನ್ ಕಾಮಾಂಶ್ಚ ದೇಹಿಮೆ ಅಂತ ಹೇಳಿ ದೀಪಕ್ಕೆ ನಮಸ್ಕಾರವನ್ನ ಮಾಡಬೇಕು. ನಾನೇನ್ ಮಾಡ್ತೀನಿ ಅಂದ್ರೆ, ದೀಪಾರಾಧನೆ ಮಾಡುವಾಗ ದುರ್ಗಾ ಸೂಕ್ತವನ್ನ ಹೇಳ್ತಾ ಮಾಡ್ತೀನಿ. ಆಸಕ್ತಿ ಇರೋರು ದುರ್ಗಾ ಸೂಕ್ತವನ್ನ ಕಲಿತು ನೀವು ಕೂಡ ಅಳವಡಿಸ್ಕೊಳ್ಬಹುದು. ಇನ್ನು ಆಚಮನವನ್ನ ಮಾಡಬೇಕು. ಕೆಲವ್ರು ಹೇಳ್ತಾರೆ, ಸ್ತ್ರೀಯರು ಆಚಮನ ಮಾಡಿದ್ರೆ ನಮಃ ಅಂತ ಹೇಳ್ಬೇಕು, ಪುರುಷರು ಮಾಡಿದ್ರೆ ಸ್ವಾಹ ಅಂತ ಹೇಳ್ಬೇಕು ಅಂತ ಹೇಳ್ತಾರೆ. ಆದ್ರೆ ನಮ್ಗೇನು ನಮ್ ಗುರುಗಳ ಆತರ ಪ್ರತ್ಯೇಕವಾಗಿ ಏನು ಹೇಳಿಲ್ಲ. ನಾನು ಸ್ವಾಹ ಅಂತಲೇ ಮಾಡ್ತೀನಿ. ಇವಾಗ ಯಾರಿಗೆಲ್ಲ ಕನ್ಫ್ಯೂಷನ್ಸ್ ಇರುತ್ತೆ, ನಮಃ ಅಂತಾನೆ ಮಾಡ್ಕೊಳ್ಳಿ ಸ್ತ್ರೀಯರು ಮಾಡಿದ್ರೆ. ಓಂ ಕೇಶವಾಯ ನಮಃ, ನಾರಾಯಣಾಯ ನಮಃ, ಮಾಧವಾಯ ನಮಃ, ಗೋವಿಂದಾಯ ನಮಃ, ವಿಷ್ಣವೇ ನಮಃ, ಮಧುಸೂದನಾಯ ನಮಃ, ತ್ರಿವಿಕ್ರಮಾಯ ನಮಃ, ವಾಮನಾಯ ನಮಃ, ಶ್ರೀಧರಾಯ ನಮಃ, ಋಷಿಕೇಶಾಯ ನಮಃ, ಪದ್ಮನಾಭಾಯ ನಮಃ, ದಾಮೋದರಾಯ ನಮಃ, ಸಂಕರ್ಷಣಾಯ ನಮಃ, ವಾಸುದೇವಾಯ ನಮಃ, ಪ್ರದ್ಯುಮ್ನಾಯ ನಮಃ, ಅನಿರುದ್ಧಾಯ ನಮಃ, ಪುರುಷೋತ್ತಮಾಯ ನಮಃ, ಅಧೋಕ್ಷಜಾಯ ನಮಃ, ನಾರಸಿಂಹಾಯ ನಮಃ, ಅಚ್ಯುತಾಯ ನಮಃ, ಜನಾರ್ದನಾಯ ನಮಃ, ಉಪೇಂದ್ರಾಯ ನಮಃ, ಹರಯೇ ನಮಃ, ಶ್ರೀಕೃಷ್ಣಾಯ ನಮಃ, ಶ್ರೀಕೃಷ್ಣ ಪರಬ್ರಹ್ಮಣೇ ನಮಃ ಅಂತ ಹೇಳಿ ನಮಸ್ಕಾರ ಮಾಡಿ, ನಂತರ ಸ್ವಲ್ಪ ಅಕ್ಷತೆಯನ್ನ ತಗೊಂಡು ಭೂತೋಚ್ಚಾಟನೆಯನ್ನ ಮಾಡಬೇಕು. ಉತ್ತಿಷ್ಟಂತೂ ಭೂತಪಿಶಾಚಾಹ ಏತೇ ಭೂಮಿಭಾರಕಾಹ ಏತೇಷಾಂ ಅವಿರೋಧೇನ ಬ್ರಹ್ಮಕರ್ಮ ಸಮಾರಭೆ ಅಂತ ಹೇಳಿ ನಮ್ಮ ಎಡಗೈಯಿಂದ ಹಿಂದೆ ಹಾಕ್ಬೇಕಾಗತ್ತೆ ಅಕ್ಷತೆಯನ್ನ. ಇನ್ನು ಪ್ರಾಣಾಯಾಮವನ್ನ ಮಾಡಬೇಕು. ಗಾಯತ್ರಿ ಉಪದೇಶ ಇರ್ತಕ್ಕಂಥವ್ರು ಗಾಯತ್ರಿ ಮಂತ್ರದಿಂದಲೇ ಪ್ರಾಣಾಯಾಮವನ್ನ ಮಾಡ್ತಾರೆ. ಆದ್ರೆ ನಮಗೆ ಯಾವ ಮಂತ್ರವೂ ಉಪದೇಶ ಇಲ್ಲ ಅನ್ನೋಂಥವ್ರು ಪೂರಕಂ ಕುಂಭಕಂಚೈವ ರೇಚಕಂ ತದನಂತರಂ ಪ್ರಾಣಾಯಾಮಮಿದಂ ಪ್ರೋಕ್ತಂ ಸರ್ವದೇವ ನಮಸ್ಕೃತಂ ಅಂತ ಹೇಳಿ ಈ ಶ್ಲೋಕವನ್ನ ಹೇಳ್ತಾ ಪ್ರಾಣಾಯಾಮವನ್ನ ಮಾಡ್ಬೇಕಾಗತ್ತೆ. ಇನ್ನು ಸಂಕಲ್ಪ ಮಾಡಬೇಕು. ಯಾವುದೇ ಪೂಜೆಗೆ ಆದರೂ ಸಂಕಲ್ಪ ಅನ್ನೋದು ಬಹಳ ಮುಖ್ಯ. ಅಂದ್ರೆ ನಾನು ಯಾರು, ನಾನು ಏನಕ್ಕೋಸ್ಕರ ಪೂಜೆಯನ್ನ ಮಾಡ್ತಾ ಇದ್ದೀನಿ ಅನ್ನೋದನ್ನೆಲ್ಲ ಸಂಕಲ್ಪದಲ್ಲಿ ಹೇಳ್ಬೇಕಾಗತ್ತೆ. ಇವಾಗ ನಾವ್ ಯಾರಿಗಾದ್ರೂ ಒಂದ್ ಲೆಟರ್ ಬರಿತೀವಿ ಅಂದ್ರೆ ಯಾರು ಬರ್ದಿದೀವಿ ಅಂತ ಗೊತ್ತಾಗ್ಬೇಕಲ್ಲ, ಹಾಗೆ ಪೂಜೆ ಯಾರು ಮಾಡ್ತಾ ಇದ್ದಾರೆ ಅಂತ ಭಗವಂತನಿಗೂ ಗೊತ್ತಾಗ್ಬೇಕಲ್ಲ, ಅದಕ್ಕೋಸ್ಕರ ಸಂಕಲ್ಪವನ್ನ ಮಾಡ್ಬೇಕು.
ಸ್ವಲ್ಪ ಅಕ್ಷತೆ ಮತ್ತು ಒಂದು ಕೆಂಪು ಹೂವನ್ನ ಹಿಡಿದು ಈ ರೀತಿ ಮುಷ್ಟಿಯನ್ನ ಕಟ್ಟಿ ಬಲ ತೊಡೆಯ ಮೇಲೆ ಇಟ್ಕೊಂಡು ಸಂಕಲ್ಪವನ್ನ ಮಾಡಬೇಕು. ಮಮ ಉಪಾತ್ತ ಸಮಸ್ತ ದುರಿತಕ್ಷಯ ದ್ವಾರ ಶ್ರೀ ಮಹಾಲಕ್ಷ್ಮೀ ದೇವತಾ ಪ್ರೀತ್ಯರ್ಥಂ ಅಸ್ಮಾಕಂ ಸಹ ಕುಟುಂಬಾನಾಂ ಕ್ಷೇಮ ಸ್ಥೈರ್ಯ ವಿಜಯ ಅಭಯ ಆಯುರಾರೋಗ್ಯ ಐಶ್ವರ್ಯ ಅಭಿವೃದ್ಧ್ಯರ್ಥಂ ಧರ್ಮಾರ್ಥ ಕಾಮ ಮೋಕ್ಷ ಚತುರ್ವಿಧ ಫಲಪುರುಷಾರ್ಥ ಸಿದ್ಧ್ಯರ್ಥಂ ಧನಧಾನ್ಯ ಸಮೃದ್ಧ್ಯರ್ಥಂ ಇಷ್ಟ ಕಾಮ್ಯಾರ್ಥ ಸಿದ್ಧ್ಯರ್ಥಂ ಶ್ರೀ ಮಹಾಲಕ್ಷ್ಮೀ ದೇವತಾ ಮುದ್ದಿಸ್ಯ ಯಾವಚ್ಚಕ್ತಿ ಧ್ಯಾನ ಆವಾಹನಾದಿ ಷೋಡಶೋಪಚಾರ ಪೂಜಾಂಗ್ ಕರಿಷ್ಯೆ ಅಂತ ಹೇಳಿ ಒಂದು ಉದ್ದರಣೆ ನೀರನ್ನ ಅದರಲ್ಲಿ ಹಾಕಿ ಒಂದು ಪ್ಲೇಟಲ್ಲಿ ಬಿಡಬೇಕು. ಇದು ಸಂಕಲ್ಪ. ಇನ್ನು ಮಹಾಲಕ್ಷ್ಮಿ ಪೂಜೆಯನ್ನ ಪ್ರಾರಂಭ ಮಾಡಬೇಕು. ದಿಗ್ಗಸ್ತಿಭಿ ಕನಕ ಕುಂಭ ಮುಖಾವಸೃಷ್ಟ ಸ್ವರ್ವಾಹಿನಿ ವಿಮಲ ಚಾರು ಜಲಾಪ್ಲಿತಾಂಗಿ ಪ್ರಾತರ್ನಮಾಮಿ ಜಗತಾಂ ಜನನೀಮಶೇಷ ಲೋಕಾಧಿನಾಥ ಗೃಹಿಣೀಂ ಅಮೃತಾಬ್ಧಿಪುತ್ರೀಂ ಲಕ್ಷ್ಮೀಂ ಕ್ಷೀರ ಸಮುದ್ರ ರಾಜತನಯಾಂ ಶ್ರೀರಂಗದಾಮೇಶ್ವರೀಂ ದಾಸೀಭೂತ ಸಮಸ್ತ ದೇವ ವನಿತಾಂ ಲೋಕೈಕ ದೀಪಾಂಕುರಾಂ ಶ್ರೀಮನ್ಮಂಧ ಕಟಾಕ್ಷ ಲಬ್ಧ ವಿಭವ ಬ್ರಹ್ಮೇಂದ್ರ ಗಂಗಾಧರಾಂ ತ್ವಾಂ ತ್ರೈಲೋಕ್ಯ ಕುಟುಂಬಿನೀಂ ಸರಸಿಜಾಂ ಒಂದೇ ಮುಕುಂದ ಪ್ರಿಯಾಂ ಅಂತ ಹೇಳಿ ಅಮ್ಮನವರನ್ನ ಆವಾಹನೆ ಮಾಡಬೇಕು. ಆವಾಹನೆ ಮಾಡಿದ ನಂತರ ಈ ಅಷ್ಟೋತ್ತರ ಶತನಾಮ ಸ್ತೋತ್ರವನ್ನ ಹೇಳಬೇಕಾಗತ್ತೆ. ಒಂದೇ ಪದ್ಮಕರಾಂ ಪ್ರಸನ್ನವದನಾಂ ಸೌಭಾಗ್ಯದಾಂ ಭಾಗ್ಯದಾಂ ಹಸ್ತಾಭ್ಯಾಂ ಅಭಯಪ್ರದಾಂ ಮಣಿಗಣೈರ್ನಾನಾವಿಧೈರ್ಭೂಷಿತಾಂ ಭಕ್ತಾಭೀಷ್ಟ ಫಲಪ್ರದಾಂ ಹರಿಹರ ಬ್ರಹ್ಮಾದಿಭಿಸ್ಸೇವಿತಾಂ ಪಾರ್ಶ್ವೇ ಪಂಕಜ ಶಂಖ ಪದ್ಮನಿಧಿಭಿರ್ಯುಕ್ತಾಂ ಸದಾ ಶಕ್ತಿಭಿಃ ಸರಸಿಜನಯನೆ ಸರೋಜ ಹಸ್ತೆ ಧವಳತರಾಂ ಶುಕ ಗಂಧಮಾಲ್ಯ ಶೋಭೆ ಭಗವತಿ ಹರಿವಲ್ಲಭೆ ಮನೋಜ್ಞೆ ತ್ರಿಭುವನ ಭೂತಿಕರಿ ಪ್ರಸೀದ ಮಹ್ಯಂ. ಹೀಗೆ ಅಮ್ಮನವರ ಶತನಾಮ ಸ್ತೋತ್ರ ಬರುತ್ತೆ. ಈ ಸ್ತೋತ್ರವನ್ನ ಪೂರ್ತಿಯಾಗಿ ಪಠನೆ ಮಾಡಬೇಕು. ಇದು ಎಲ್ಲಿ ಸಿಗತ್ತೆ ಅಂದ್ರೆ ಸ್ತೋತ್ರ ನಿಧಿಯಲ್ಲಿ ಹುಡುಕಿದ್ರೆ ಸಿಗತ್ತೆ, ಅಥವಾ ಶ್ರೀ ವರಮಹಾಲಕ್ಷ್ಮಿ ವ್ರತ ವಿಧಾನದ ಬುಕ್ ಇದೆ ಅಂದ್ರೆ ಆ ಬುಕ್ಕಲ್ಲೂ ಕೂಡ ಕೊಟ್ಟಿರ್ತಾರೆ ಅನ್ಸುತ್ತೆ. ಹೀಗೆ ಆ ಸ್ತೋತ್ರ ಪಠನೆ ಮುಗಿದ ಮೇಲೆ ಅಮ್ಮನವರಿಗೆ ಧೂಪವನ್ನ ತೋರಿಸ್ಬೇಕು. ವೃಕ್ಷ ನಿರ್ಯಾಸ ರೂಪಂಚ ಗಂಧ ದ್ರವ್ಯಾದಿ ಸಂಯುತಂ ಶ್ರೀಕೃಷ್ಣ ಕಾಂತೆ ಧೂಪಂಚ ಪವಿತ್ರಂ ಪ್ರತಿಗೃಹ್ಯತಾಂ ಶ್ರೀ ಮಹಾಲಕ್ಷ್ಮೀ ದೇವ್ಯೈ ನಮಃ ಧೂಪಮಾಘ್ರಪಯಾಮಿ ಅಂತ ಹೇಳಿ ಅಮ್ಮನವರಿಗೆ ಧೂಪವನ್ನ ತೋರಿಸ್ಬೇಕು. ಇನ್ನು ದೀಪ ಜಗಚ್ಚಕ್ಷುಸ್ವರೂಪಂಚ ಪ್ರಾಣರಕ್ಷಣ ಕಾರಣಂ ಪ್ರದೀಪಂ ಶುದ್ಧ ರೂಪಂಚ ಗೃಹ್ಯತಾಂ ಪರಮೇಶ್ವರೀಂ ಶ್ರೀ ಮಹಾಲಕ್ಷ್ಮೀ ದೇವ್ಯೈ ನಮಃ ದೀಪಂ ದರ್ಶಯಾಮಿ ಅಂತ ಹೇಳಿ ತುಪ್ಪದ ದೀಪವನ್ನ ಅಮ್ಮನವರಿಗೆ ತೋರಿಸ್ಬೇಕು. ಇನ್ನು ನೈವೇದ್ಯ, ಯಥಾಶಕ್ತಿ ನೈವೇದ್ಯವನ್ನ ಮಾಡಬಹುದು. ಯಾಕಂದ್ರೆ ನಾವು ಪ್ರತಿನಿತ್ಯವೂ ಮಾಡ್ತಾನೆ ಇರ್ತೀವಿ. ಪ್ರತಿನಿತ್ಯ ವಿಶೇಷವಾದಂತ ಭಕ್ಷ್ಯ ಭೋಜ್ಯ ಲೇಹ್ಯ ಚೋಷ್ಯ ಪಾನೀಯಗಳನ್ನ ಮಾಡಿರಕ್ಕಾಗಲ್ಲ ಅನ್ನೋರು ಸರಳವಾಗಿ ನಾವು ಬಾಳೆಹಣ್ಣನ್ನು ಅಥವಾ ಒಂದು ತೆಂಗಿನಕಾಯಿಯನ್ನು ಒಡೆದು ಅಮ್ಮನವರಿಗೆ ನಿವೇದನೆ ಮಾಡಬಹುದು. ಅಥವಾ ಇದು ಕೂಡ ನಮ್ಮಿಂದ ಸಾಧ್ಯವಾಗೋದಿಲ್ಲ ಅನ್ನುವಂಥವ್ರು ಜೇನುತುಪ್ಪವನ್ನು ಕೂಡ ಇಡಬಹುದು. ಮತ್ತೆ ಕಲ್ಲು ಸಕ್ಕರೆ ಬೆಲ್ಲದ ತುಂಡುಗಳನ್ನು ಕೂಡ ಇಟ್ಟು ಅಮ್ಮನವರಿಗೆ ನೈವೇದ್ಯವನ್ನ ಮಾಡಬಹುದು. ಇನ್ನು ಮಂಗಳಾರತಿಯನ್ನ ಮಾಡಬೇಕು. ಮಂಗಳಾರತಿ ಮಾಡುವಾಗ ನಿಮಗೆ ಹಾಡು ಬಂದ್ರೆ ಹಾಡಬಹುದು. ಮಹಾಲಕ್ಷ್ಮಿ ಅಮ್ಮನವರ ಹಾಡುಗಳು ಬಹಳಷ್ಟಿರುತ್ತೆ, ಕೀರ್ತನೆಗಳು, ಅವುಗಳನ್ನ ಕೂಡ ಹಾಡಬಹುದು. ಅಥವಾ ಮಂತ್ರವನ್ನ ಅಂದ್ರೆ ಮಹಾಲಕ್ಷ್ಮಿ ಗಾಯತ್ರಿ ಮಂತ್ರವನ್ನ ಓಂ ಮಹಾದೇವ್ಯೈ ಚ ವಿದ್ಮಹೇ ವಿಷ್ಣು ಪತ್ನಿ ಚ ಧೀಮಹೇ ತನ್ನೋ ಲಕ್ಷ್ಮೀ ಪ್ರಚೋದಯಾತ್ ಈ ಮಂತ್ರವನ್ನ ಕೂಡ ಹೇಳಬಹುದು. ಅಥವಾ ಓಂ ಹಿರಣ್ಯವರ್ಣಾಂ ಹರಿಣೀಂ ಸುವರ್ಣ ರಜತಸ್ರಜಾಂ ಚಂದ್ರಾಂ ಹಿರಣ್ಮಯೀಂ ಲಕ್ಷ್ಮೀಂ ಜಾತವೇದೋಮ ಮಾವಹ ಈ ಶ್ಲೋಕವನ್ನ ಹೇಳ್ತಾ ಕೂಡ ಮಂಗಳಾರತಿಯನ್ನ ಮಾಡಬಹುದು. ಇನ್ನು ಅಮ್ಮನವರಿಗೆ ಮಂತ್ರ ಪುಷ್ಪವನ್ನ ಸಮರ್ಪಣೆ ಮಾಡಬೇಕು. ಇಲ್ಲಿ ನಾನು ಹೇಳದ್ನಲ್ವಾ ಮಹಾಲಕ್ಷ್ಮಿ ಗಾಯತ್ರಿ ಮಂತ್ರ ಅಂತ, ಅದನ್ನೇ 8 ಸಾರಿ ಹೇಳಿ ಹೂವನ್ನ ಕೈಯಲ್ಲಿ ಹಿಡಿದು 8 ಸಾರಿ ಈ ಮಹಾಲಕ್ಷ್ಮಿ ಗಾಯತ್ರಿ ಮಂತ್ರವನ್ನ ಹೇಳಿ ಆ ಪುಷ್ಪವನ್ನ ಸುವರ್ಣ ದಿವ್ಯ ಮಂತ್ರ ಪುಷ್ಪಂ ಸಮರ್ಪಯಾಮಿ ನಮಃ ಅಂತ ಹೇಳಿ ಸಮರ್ಪಣೆ ಮಾಡ್ಬೇಕಾಗತ್ತೆ. ಇನ್ನು ಕೊನೆಯದಾಗಿ ಅಮ್ಮನವರಿಗೆ ನಾವು ಕ್ಷಮಾಪಣ ಮಂತ್ರವನ್ನ ಹೇಳ್ಕೋಬೇಕು. ಮಂತ್ರಹೀನಂ ಕ್ರಿಯಾಹೀನಂ ಭಕ್ತಿಹೀನಂ ಜನಾರ್ದನಿ ಯತ್ಪೂಜಿತಂ ಮಯಾ ದೇವಿ ಪರಿಪೂರ್ಣಂ ತತಸ್ತುತೆ ಅನಯ ಯಥಾಶಕ್ತಿ ಪೂಜೆಯ ಚ ಭಗವತಿ ಸರ್ವಾತ್ಮಿಕಾ ಶ್ರೀ ಮಹಾಲಕ್ಷ್ಮಿ ದೇವತಾ ಸುಪ್ರೀತ ಸುಪ್ರಸನ್ನ ವರದಾ ಭವತು ಶ್ರೀ ಮಹಾಲಕ್ಷ್ಮೀ ದೇವತ ಸಂಪೂರ್ಣ ಕೃಪಾ ಕಟಾಕ್ಷ ಸಿದ್ಧಿರಸ್ತು ಅಂತ ಹೇಳಿ ನಮಸ್ಕಾರವನ್ನ ಮಾಡ್ಕೋಬೇಕು. ದೇವಿ ಹತ್ರ ಅರ್ಚನೆ ಮಾಡಿರ್ತಕ್ಕಂಥ ಹೂವನ್ನ ತಲೆಯಲ್ಲಿ ಇಟ್ಕೋಬೇಕಾಗತ್ತೆ. ಅದು ಮಹಾಪ್ರಸಾದ ಅಂತ ಭಾವಿಸಿ ಇಟ್ಕೋಬೇಕು.
ಮತ್ತೆ ಕುಂಕುಮವನ್ನ, ಅಮ್ಮನವರಿಗೆ ಪೂಜೆ ಮಾಡಿರ್ತಕ್ಕಂತಹ ಗಂಧ ಕುಂಕುಮವನ್ನ ಕೂಡ ನಾವು ಧರಿಸಿ ಹೊರಗಡೆ ಹೋಗೋದ್ರಿಂದ ಕೂಡ ಬಹಳ ಶುಭಗಳುಂಟಾಗತ್ತೆ ಅಂತ ಹೇಳ್ತಾರೆ. ಇಲ್ಲಿ ನಾವು ಪೂಜೆ ಮಾಡಿರ್ತಕ್ಕಂತಹ ಪ್ರತಿಯೊಂದು ದ್ರವ್ಯವು, ನಾವು ಪೂಜೆ ಮಾಡೋದಕ್ಕೂ ಮೊದಲು ಅದು ದ್ರವ್ಯಗಳೇ ಆಗಿರುತ್ತೆ, ಆದರೆ ಅದು ಪೂಜೆ ಆದ ನಂತರ ದೇವಿಯ ಮಹಾಪ್ರಸಾದ ಅಂತ ಭಾವಿಸಿ ಬಹಳ ಪವಿತ್ರವಾದ ಭಾವನೆಯಿಂದ ಆ ಪ್ರಸಾದವನ್ನ ನಾವು ಗ್ರಹಿಸಬೇಕಾಗತ್ತೆ. ಇದನ್ನ ನೆನಪಲ್ಲಿಟ್ಕೊಳ್ಳಿ. ಇನ್ನೊಂದು ಮುಖ್ಯವಾದ ವಿಷಯ ಏನಂದ್ರೆ, ಲಕ್ಷ್ಮೀ ಪೂಜೆಯಲ್ಲಿ ಅಲಂಕಾರ ಆಗ್ಲಿ, ಆಡಂಬರ ಆಗ್ಲಿ ಇವೆಲ್ಲ ಕೆಲ್ಸಕ್ಕೆ ಬರೋದಿಲ್ಲ. ಭಕ್ತಿಗೆ ಪ್ರಾಧಾನ್ಯತೆ ಹೆಚ್ಚಿರುತ್ತೆ. ಹಾಗಾಗಿ ಭಕ್ತಿ ಶ್ರದ್ಧೆಯಿಂದ ಪೂಜೆಯನ್ನ ಮಾಡಿ ಶ್ರೀ ಮಹಾಲಕ್ಷ್ಮಿ ಅಮ್ಮನವರ ಸಂಪೂರ್ಣ ಅನುಗ್ರಹವನ್ನ ಪಡ್ಕೊಳ್ಳಿ ಅಂತ ಪ್ರಾರ್ಥಿಸ್ತಾ, ಲೋಕಾ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.